ನಮ್ಮ ಹೋರಾಟ ರಾಜಕೀಯ ರಹಿತವಾದದ್ದು, ಆಮೇಲೆ ಪಕ್ಷಾತೀತವಾದದ್ದು, ಆಮೇಲೆ ಜಾತ್ಯತೀತವಾದದ್ದು. ನಾವು ಯಾವುದೇ ಒಂದು ಪಕ್ಷದ ವಿರುದ್ಧ ಆಗಲಿ, ಒಂದು ಜಾತಿಯ ವಿರುದ್ಧ ಆಗಲಿ, ಒಂದು ವ್ಯಕ್ತಿಯ ವಿರುದ್ಧ ಆಗಲಿ, ಯಾರ ವಿರುದ್ಧನೂ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ನಮ್ಮ ಹಕ್ಕಿಗಾಗಿ ನಮ್ಮ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಸರ್ಕಾರವನ್ನು ಆಗ್ರಹ ಪಡಿಸ್ತಾ ಇರ್ತಕ್ಕಂಥದ್ದು. ನಮ್ಮ ಫಲವತ್ತಾದ ಭೂಮಿಯನ್ನ ನಮ್ಗೆ ಉಳಿಸ್ಕೊಡಿ, ನಮ್ಮ ಹಕ್ಕನ್ನ ಕಸಿದುಕೊಳ್ಳಬೇಡಿ ಅಂತಕ್ಕಂಥ ಒಂದೇ ಒಂದು ಗುರಿಯನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನ ಕೆಲವರು ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ನಮ್ಮ ವೇದಿಕೆಗೆ ಬರ್ತಕ್ಕಂಥ ಈಗಾಗಲೇ ಈಗ ಸನ್ಮಾನ್ಯ ರಾಮಚಂದ್ರ ಗೌಡರು ನಮ್ಮ ವೇದಿಕೆಗೆ ಬಂದಿದ್ರು. ಆಮೇಲೆ ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಜಣ್ಣನವರು ಬಂದಿದ್ರು. ನಮ್ಮ ಸನ್ಮಾನ್ಯ ಯಲುವಳ್ಳಿ ರಮೇಶ್ ಅಣ್ಣವರು, ಏನು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರು ಮತ್ತು ಖಜಾಂಚಿಗಳಾಗಿರ್ತಕ್ಕಂಥ ಅವರು ಕೂಡ ನಮ್ಮ ವೇದಿಕೆಗೆ ಬಂದಿದ್ರು. ಆಮೇಲೆ ಸನ್ಮಾನ್ಯ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಕೆ ಸುಧಾಕರ್ ಸರ್ ಅವರು ನಮ್ಮ ವೇದಿಕೆಗೆ ಬಂದಿದ್ರು. ಅವ್ರು ಬಂದು ನಮ್ಮ ಭೂಮಿಯನ್ನು ಉಳಿಸ್ಕೊಡ್ಲಿಕ್ಕೆ ಏನೆಲ್ಲ ಮಾತಾಡಿದ್ರು ಅದಕ್ಕೆ ನಮ್ಮ ಸಂಪೂರ್ಣ ಸಹಮತ, ಬೆಂಬಲ ಇದೆ. ಆಮೇಲೆ ರಾಜಕೀಯವಾಗಿ ಏನು ಹೇಳಿಕೆಗಳು ಕೊಟ್ಟಿದ್ದಾರ ಅದಕ್ಕೂ ನಮ್ಮ ಹೋರಾಟಗಾರರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ನಮ್ಮ ಹೋರಾಟಕ್ಕೆ ಅನೇಕರು ಈಗಾಗಲೇ ನಮ್ಮ ವೇದಿಕೆಗೆ ಬಂದು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ನಮ್ಮ ಭೂಮಿಯನ್ನು ಉಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ, ಪ್ರಮುಖವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸನ್ಮಾನ್ಯ ಶಾಸಕರು ನಮ್ಮ ಹೋರಾಟದ ವೇದಿಕೆಗೆ ಬಂದು ಇದುವರೆಗೂ ನಮ್ಮ ಮನವಿಯನ್ನ ಆಲಿಸಿಲ್ಲ. ಅಲ್ಲಿ ಈಗ ಅನಿರ್ದಿಷ್ಟ ಹೋರಾಟದಲ್ಲಿ ಮುಂಚೆ ಹಲವಾರು ಬಾರಿ ಮನವಿಗಳನ್ನು ಕೊಟ್ಟಿದ್ದೀವಿ. ಈಗ ಅನಿರ್ದಿಷ್ಟವಾಗಿ ಏನು ನಡೀತಾ ಇದೆ ಆ ಹೋರಾಟ ಜಾಗಕ್ಕೆ ಅವರು ಬಂದಿಲ್ಲ, ಬಂದು ನಮ್ಮ ಮನವಿಯನ್ನ ತಗೊಂಡಿಲ್ಲ. ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ಅವರಲ್ಲಿ ವಿನಮ್ರವಾಗಿ ಮನವಿ ಮಾಡೋದೇನಂತಂದ್ರೆ, ನಮ್ಮ ಭೂಮಿಯನ್ನ ನಮ್ಗೆ ಉಳಿಸ್ಕೊಡಿ, ನಮ್ಮ ಫಲವತ್ತಾದ ಕೃಷಿ ಭೂಮಿಯನ್ನ ನಮ್ಗೆ ಉಳಿಸ್ಕೊಡಿ. ತಾವು ದಯಮಾಡಿ ವೇದಿಕೆಗೆ, ನಮ್ಮ ಹೋರಾಟದ ವೇದಿಕೆ ಹತ್ರ ಬರಬೇಕು, ನಮ್ಮ ಮನವಿಯನ್ನು ಆಲಿಸ್ಬೇಕು, ನಮ್ಮ ಬೇಡಿಕೆಗಳೇನಿದೆ ಅದನ್ನು ಈಡೇರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು. ಹಾಗಾಗಿ ಅವರನ್ನ ನಾವು ತಮ್ಮ ಮಾಧ್ಯಮದ ಮೂಲಕ ಆತ್ಮೀಯವಾಗಿ ಅವರನ್ನ ಆಹ್ವಾನಿಸ್ತಾ ಇದ್ದೇವೆ, ವೇದಿಕೆ ಹತ್ರ ಬಂದು ನಮ್ಮ ಮನವಿಯನ್ನು ಆಲಿಸ್ಬೇಕು. ಆಮೇಲೆ ನಾವು ಏನು ಈ ಹೋರಾಟನ ಯಾರ ವಿರುದ್ಧವಾಗಿ ಜಿದ್ದಿಗೆ ಬಿದ್ದು ದ್ವೇಷ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದಲ್ಲ. ದಯವಿಟ್ಟು ಸಮಾಜ ಇದನ್ನು ಗಮನಿಸ್ಬೇಕು. ನಾವು ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಗೆ ಯಾರ ವಿರುದ್ಧನೂ ದ್ವೇಷ ಇಲ್ಲ. ನಮ್ಗೆ ಯಾರು ಬಂದು ನಿಮ್ ಭೂಮಿ ಉಳಿಸ್ಕೊಡ್ತೀವಿ ಅಂತ ಹೇಳ್ತಾರ ಅವರೇ ದೇವ್ರ ಸಮಾನ. ಇಷ್ಟು ಬಿಟ್ರೆ ಅವ್ರು ಯಾರಾದ್ರೂ ಆಗಿರ್ಬೋದು, ನಿಮ್ ಭೂಮಿ ಉಳಿಲಿಕ್ಕೆ ನಿಮ್ ಜೊತೆಗೆ ನಾವಿದ್ದೀವಿ ಅಂತ ಬಂದ್ರೆ ಅವರೇ ನಮ್ಗೆ ದೇವ್ರ ಸಮಾನ. ಇನ್ನು ನಾವು ನಿಮ್ ಭೂಮಿ ಉಳಿಸ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ, ಕೈಗಾರಿಕೆಗಳು ಬೇಕು ಅನ್ನೋ ಅಂತವ್ರ ಜಮೀನ್ ತಗೊಂಡ್ಲಿ, ಕೈಗಾರಿಕೆಗಳು ಮಾಡ್ಲಿ. ಕೊಡಲ್ಲ ಅಂತಕ್ಕಂಥವ್ರದ್ದು ಬಲವಂತವಾಗಿ ಭೂಸ್ವಾಧೀನ ಮಾಡ್ಕೊಳ್ಳೋದು ತಪ್ಪಾಗ್ತದೆ. ಆಮೇಲೆ ಅಂಕಿ ಅಂಶಗಳು ನಿಮ್ಗೆ ಈಗಾಗಲೇ ಹೇಳ್ದಂಗೆ ಜಾಸ್ತಿ ಜನ ಕೊಡಲ್ಲ ಅಂತಕ್ಕಂಥವ್ರು ಇರೋದು. ಬೇಕಂದ್ರೆ ನೀವು ಈಗ ಅಲ್ಲಿ ಬೇರೆ ಬೇರೆ ರೀತಿ ಹೇಳಿಕೆಗಳೇನಂದ್ರೆ ಅಲ್ಲಿ ರೈತರಲ್ಲ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು, ಬೇರೆ ಕಡೆಯಿಂದ ಬಂದು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಾವು ಏನು ಈ ತಮ್ಮ ಮೂಲಕ ಹೇಳಲಿಕ್ಕೆ ಬಯಸೋದೇನಂದ್ರೆ, ಈಗ ನಾವು ಪಾಣಿ ತಗೊಂಡು ಆಧಾರ್ ಕಾರ್ಡ್ ತಗೊಂಡು ರೈತರು ಅಲ್ಲಿ ಪ್ರೆಸೆಂಟ್ ಆಗ್ತೀವಿ. ಏನೋ ನಾವು ಹೋರಾಟದಲ್ಲಿ ಇರ್ತಕ್ಕಂಥವ್ರು ನಿಜವಾದ ಏನು ಅಲ್ಲಿ ಸಂತ್ರಸ್ತರ, ಭೂಮಿ ಕಳ್ಕೊಳ್ತಾ ಇರ್ತಕ್ಕಂಥವ್ರ ಹೌದಾ ಅಲ್ವಾ ಅವತ್ತು ಗೊತ್ತಾಗುತ್ತೆ. ನಾವು ಪಾಣಿ ಆಧಾರ್ ಕಾರ್ಡು ವಿತ್ ಮನುಷ್ಯ ಅಲ್ಲಿ ನಾವು ಬಂದು ನಮ್ಮ ಸಾಬೀತುಪಡಿಸ್ತೀವಿ ನಾವು ನಿಜವಾದ ರೈತರೇ ಇಲ್ಲಿ ಹೋರಾಟ ಮಾಡ್ತಾ ಇರೋದು. ಅಲ್ಲಿ ಬೇರೆ ಬೇರೆಯವರು ಯಾರೋ ಬಂದು ಹೋರಾಟ ಮಾಡ್ತಾವ್ರೆ, ಆಮೇಲೆ ರಿಯಲ್ ಎಸ್ಟೇಟ್ ಕುಮ್ಮಕ್ಕು ಅವೆಲ್ಲ ಸುಳ್ಳು. ಆಮೇಲೆ ಏನ್ ಹೇಳ್ತಾರೆ, ಅಲ್ಲಿ ಲೇಔಟ್ಗಳು ತಲೆ ಎತ್ತು ಬಿಟ್ಟವೆ, ಆವಾಗ ಯಾಕೆ ಇವ್ರು ಹೋರಾಟ ಮಾಡಿಲ್ಲ ಅಂತ ಕೂಡ ಹೇಳಿದ್ದಾರೆ. ಆದ್ರೆ ಈಗ ಲೇಔಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ರೈತ, ಕಷ್ಟ ಇರ್ತಕ್ಕಂಥ ರೈತ ಆತನ ಕಷ್ಟಕ್ಕೆ ಮಾರಾಟ ಮಾಡಿ ಅವತ್ತು ಅವ್ರ ಕಷ್ಟನ ಬಗೆಹರಿಸ್ಕೊಂಡವ್ರೆ. ಕೊಂಡ್ಕೊಂಡಿರೋನು ಅಲ್ಲಿ ಲೇಔಟ್ ಇನ್ನೊಂದು ಮತ್ತೊಂದು ಮಾಡ್ಕೊಂಡಿದ್ದಾರೆ. ಇದನ್ನ ನಾವು ಬಲವಂತವಾಗಿ ತಡಿಯಕ್ಕಾಗುತ್ತಾ? ಯಾವ್ದಾದ್ರು ರೈತನ್ನ ನೀನ್ ಮಾರ್ಬೇಡಪ್ಪ ಜಮೀನು ಅಂತ ಹೇಳಕ್ಕಾಗುತ್ತಾ? ಈಗಲೂ ನಾವು ಕೊಡ್ತೀವಿ ಅನ್ನೋರ್ನು ನಾವೇನು ನೀನ್ ಕೊಡ್ಬೇಡಪ್ಪ ಅಂತ ಬಲವಂತ ಪಡಿಸೋದಿಲ್ಲ. ಕೊಡೋರು ಇವತ್ತು ಕೊಡ್ಲಿ, ಮಾರೋರು ಯಾವತ್ತು ಮಾರ್ಕೊಂಡ್ಲಿ. ಆಮೇಲೆ ಅದು ಮುಂದುವರೆದ ಭಾಗವಾಗಿ ಇವತ್ತೇನ್ ಹೇಳ್ತಕ್ಕಂಥದ್ದು, ಈ ಕೈಗಾರಿಕಾ ಯೋಜನೆ ನಿಂತೋಗ್ಬಿಟ್ರೆ ಇವರು ಮತ್ತೆ ರಿಯಲ್ ಎಸ್ಟೇಟ್ ಜಮೀನ್ ಮಾರ್ತಾರೆ ಅಂತ ಹೇಳ್ತಾ ಇದ್ದಾರಲ್ವಾ. ನಾವಿವತ್ತು ಸರ್ಕಾರವನ್ನ ವಿನಮ್ರವಾಗಿ ಮನವಿ ಮಾಡ್ತೀವಿ,
ನೀವು ಅಲ್ಲಿ ಯಾವುದೇ ರೈತ ಫಲವತ್ತಾದ ಜಮೀನನ್ನ ಮಾರ್ಲಿಕ್ಕೆ ಅವಕಾಶ ಇಲ್ದಂಗೆ ನೀವು ಶಾಶ್ವತ ಹಸಿರು ವಲಯ ಅಂತ ಇವತ್ತೇ ಘೋಷಣೆ ಮಾಡ್ಬಿಡಿ. ನಮ್ಮ ಪಾಣಿಗಳಲ್ಲಿ ಬಂದ್ಬಿಡ್ಲಿ, ಇದು ಶಾಶ್ವತ ಹಸಿರು ವಲಯಕ್ಕೆ ಒಳಪಟ್ಟಿದೆ. ಈ ಜಮೀನನ್ನು ಮಾರಾಟ ಮಾಡುವಂಗಿಲ್ಲ, ವಾಣಿಜ್ಯ ಉದ್ದೇಶಕ್ಕೆ ಬಳಸೋಂಗಿಲ್ಲ, ಕೈಗಾರಿಕೆ ಉದ್ದೇಶ ಇರ್ಬೋದು, ಇನ್ಯಾವುದೇ ಇತರೆ ವಿವಿಧ ಉದ್ದೇಶಕ್ಕೆ ಬಳಸೋಂಗಿಲ್ಲ, ಬರೀ ಕೃಷಿಗೆ ಬಳಸಬೇಕು ಅಂತ ಇವತ್ತೇ ಡಿಕ್ಲೇರ್ ಮಾಡ್ಲಿ. ನಮ್ದೇನು ಅಭ್ಯಂತರ ಇಲ್ಲ. ನಾವು ಯಾಕಂದ್ರೆ ಭೂಮಿ ಉಳಿಸ್ಕೊಳ್ಳಿಕ್ಕೆ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದೇ ಹೊರತು ಇವತ್ತು ಕೈಗಾರಿಕೆ ಬಿಟ್ಬಿಟ್ಟು ಇನ್ಯಾರಿಗೋ ಮಾರ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಉದ್ದೇಶ ನಮ್ಮಲ್ಲಿ ಯಾರಲ್ಲೂ ಇಲ್ಲ. ಇದ್ದೀವಿ ಅಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ನಡೀತಾ ಇದೆ KEDB ವ್ಯಾಪ್ತಿಯಲ್ಲಿ ಅಂತ. ನಮಗೆ ಗೊತ್ತಿರೋ ಪ್ರಕಾರ ಇದುವರೆಗೂ ನಮ್ಮ ಶಾಸಕರಾಗ್ಲಿ ಸಚಿವರಾಗ್ಲಿ ಅಲ್ಲಿ ರಿಯಲ್ ಎಸ್ಟೇಟ್ ನಲ್ಲಿ ತೊಡ್ಕೊಂಡಿರ್ತಕ್ಕಂಥದ್ದು ನಮ್ಗೆ ಯಾರಿಗೂ ಕಿವಿಗೆ ಬಿದ್ದಿಲ್ಲ. ನಮ್ಗೆ ಗೊತ್ತೂ ಇಲ್ಲ ಅದು. ನಮಗ್ ಗೊತ್ತಿದ್ದಂಗೆ ಅವ್ರು ಅಲ್ಲಿ ಮಾಡ್ತಾನೂ ಇಲ್ಲ. ಆದ್ರೆ ಇವತ್ತು ನೀವು ನೋಡಿ ಬೇಕಂದ್ರೆ ಚಿಂತಾಮಣಿಯಲ್ಲಿ ರಿಜಿಸ್ಟರ್ಗಳಾಗ್ತಾ ಇದೆ. ಅಲ್ಲಿ ಏನು ಅಕ್ರಮವಾಗಿ ನೋಟಿಫಿಕೇಶನ್ ಇದ್ರೂ ಅಕ್ರಮವಾಗಿ ರಿಜಿಸ್ಟರ್ ಮಾಡ್ಕೊಂತ ಇದ್ದಾರೆ. ಸರ್ಕಾರದ ಇಬ್ಬರು ಪ್ರಭಾವಿ ಸಚಿವರು MB ಪಾಟೀಲ್ ಮತ್ತು ರಾಮಲಿಂಗಾರೆಡ್ಡಿ ಏನಿದ್ದಾರೆ, ಇವರ ಸಂಬಂಧಿಕರೇ ಎಲ್ಲಾನು ಅಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತಕ್ಕಂಥದ್ದು. ನಾವ್ ಏನಂದ್ರೆ ಈಗ ಸನ್ಮಾನ್ಯ ಉಸ್ತುವಾರಿ ಸಚಿವರು ದಕ್ಷ ಆಡಳಿತಗಾರರು ಪ್ರಾಮಾಣಿಕ ರಾಜಕಾರಣಿ ಅಂತ ನಾವೇನ್ ಹೇಳ್ಕೊತೀವಿ. ನಿಮ್ ತಾಲೂಕಲ್ಲಿ ಇದು ಅಕ್ರಮವಾಗಿ ನೋಂದಣಿಗಳು ನಡೀತಾ ಇದ್ರೆ ನೀವ್ ಯಾಕೆ ತಡೀಲಿಲ್ಲ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಹೊರತು ಇನ್ನು ಅವ್ರು ರಿಯಲ್ ಎಸ್ಟೇಟ್ ಮಾಡ್ತಾವ್ರೆ, ಶಾಸಕರು ರಿಯಲ್ ಎಸ್ಟೇಟ್ ಮಾಡ್ತಾವ್ರೆ ಅಂತ ಅಲ್ಲ. ಈಗ ಶಾಸಕರು, ನಮ್ಮ ತಾಲೂಕಿನ ಶಾಸಕರು ಅಭಿವೃದ್ಧಿ ವಿಚಾರದಲ್ಲಿ ಪಾಪ ಕಂಕಣ ಬದ್ಧರಾಗಿ ಪಣ ತೊಟ್ಟು ವೇಗವಾಗಿ ಅಭಿವೃದ್ಧಿ ಮಾಡ್ಕೊಂತ ಹೋಗ್ತಾ ಇದ್ದಾರೆ. ಈ ಪತ್ರಿಕಾಗೋಷ್ಠಿ ಪ್ರಮುಖ ಉದ್ದೇಶನೂ ಅದೇನೆ. ಶಾಸಕರು ನಮ್ಮ ವೇದಿಕೆಗೆ ಬರಬೇಕು, ನಮ್ಮ ಅಹವಾಲನ್ನು ಸ್ವೀಕಾರ ಮಾಡಬೇಕು, ಸರ್ಕಾರದೊಂದಿಗೆ ಮಾತುಕತೆ ನಡೆಸಬೇಕು, ಭೂಮಿ ಉಳಿಸ್ಕೊಡ್ತಕ್ಕಂಥ ಕೆಲಸ ಆಗ್ಬೇಕು. ನಿಮ್ಮ ಹತ್ರ ಇನ್ನೊಂದು ಗುಂಪಿನವ್ರು ಬಂದು ನಾವು ಕೈಗಾರಿಕೆ ಕೊಡ್ತೀವಿ ಅಂತ ಇದ್ದಾರೆ, ಅಲ್ಲ ಅವ್ರದ್ದು ಮಾಡಿಸಿ, ಅವ್ರ ಜಾಗದಲ್ಲಿ ಕೈಗಾರಿಕೆನೂ ಮಾಡಿಸಿ, ನಮ್ದೇನು ತಕರಾರಿಲ್ಲ, ಅಭ್ಯಂತರ ಇಲ್ಲ. ಬಟ್ ನಮ್ಮ ಭೂಮಿ ನಮ್ಗೆ ಉಳಿಸ್ಕೊಡಿ, ಬಲವಂತವಾಗಿ ಕಿತ್ಕೊಳ್ಳೋದನ್ನ ತಡೀರಿ.